ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಿಮಗೆಲ್ಲ ಹೇಳೋ ಪ್ರಕಾರ ಏನಪ್ಪ ಅಂದರೆ, ನಾನು ವೀಡಿಯೋನ ಅಪ್ಲೋಡ್ ಮಾಡುವಾಗ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಸೊ ಇನ್ನು ಮುಂದೆ ಡೈಲಿ ಲಾಗ್ ಹಾಕ್ತೀನಿ ಅಂತ. ಸೊ ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿ ಸಾರಿನೂ ಹೇಳೋದೆ ಹೆಲ್ತ್ ಇಶ್ಯೂಸ್ ಅಂತ. ಸೊ ನಾನು ಯಾವಾಗ ವೀಡಿಯೋ ಮಾಡಿ ಹಾಕಬೇಕು ಅಂತೀನಿ, ಸೊ ನನಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ, ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಸೊ ಹಾಗಾಗಿ ನನಗೆ ವೀಡಿಯೋನ ಕಂಟಿನ್ಯೂ ಆಗಿ ಹಾಕಲಿಕ್ಕೆ ಆಗ್ತಾಯಿಲ್ಲ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂದರೆ, ನಾನು ಈ 3 days ಬ್ಯಾಕ್ ಏನೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನೆಲ್ಲ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನನಗೆ ಒಂದು 2 days ಬ್ಯಾಕ್ ನನಗೆ ಅಮ್ಮ ಥರ ಆಗಿತ್ತು. ಸೊ ಅದನ್ನು ಹೇಗೆ ಕ್ಯೂರ್ ಆಯಿತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಹಾಗೆ ಯಾರಿಲ್ಲ ನನ್ನ ಚಾನಲ್ನ ಮತ್ತು ನನ್ನ ವೀಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಸೊ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಸೊ ಹೋಗಿ ವೀಡಿಯೋನ ನೋಡ್ಕೊಂಡು ಬನ್ನಿ ಗೈಸ್. ಇದು 2 days ಬ್ಯಾಕ್ತು. ಸೊ ನಮ್ಮ ಅಣ್ಣ ಅವರ ಅಂದರೆ ಮದುವೆ ಆಗ್ತಿದ್ದಾರಲ್ಲ ಹುಡುಗಿ, ಅದಕ್ಕೆ ಸೊ ಅವ್ರ ಅಪ್ಪ ಮತ್ತು ಅಣ್ಣ ಬಂದಿದ್ದರು. ಸೊ ಅವ್ರನ್ನ ಕಡೂರಿಗೆ ಅಂತ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಬರುವಾಗ ನಾನು ಡ್ರೈವ್ ಮಾಡ್ಕೊಂಡು ಬಂದೆ. ಸೊ ನಂದು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಡ್ರೈವಿಂಗ್ ಮಾಡ್ತಾ ಇರೋದು. ಸೊ ತುಂಬ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ನನಗೆ ಇದೇ ಈಸಿ ಏನೋ ಅಂತ ಶುರುವಾಯಿತು ನನಗೆ ಫೀಲು. ಸೊ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಬೀರೂರಿಂದ ಅಂದರೆ ಹೈವೇನೇ, ಬೀರೂರಿಂದ ಅಜ್ಜಂಪುರ ಹೋಗೋ ರೂಟು ಫ್ಲೈಓವರ್ ಮೇಲೆ ಓಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಗೈಸ್ ಏನಪ್ಪ ಅಂದರೆ, ಮೊದಲೆಲ್ಲ ನನಗೆ ಅಪ್ಪ ಮತ್ತು ಅಣ್ಣ ಅಮ್ಮ ಎಲ್ಲ ಕಾರ್ ಡ್ರೈವಿಂಗ್ ಕಲಿ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಏನಿತ್ತು ಅಂದರೆ, ನಮ್ಮದೇ ಅಂತ ಒಂದು ಸ್ವಂತ ಕಾರ್ ಬಂದ ಮೇಲೆ ನಾವು ಕಲಿಬೇಕು ಅಂತ ನನಗೆ ಆಸೆ ಇತ್ತು. ಆ್ಯಕ್ಚುಲಿ ನಮಗೆ ಒಂದು ಸ್ವಂತ ಕಾರ್ ಬಂತು ಮನೆಗೆ. ಸೊ ಅದೇ ಕಾರಲ್ಲಿ ಫಸ್ಟ್ ಡ್ರೈವಿಂಗ್ ನನಗೆ ನಮ್ಮ ಮನೆಯ ಹೊಸ ಕಾರಲ್ಲಿ. ಸೊ ನನಗಂತೂ ತುಂಬ ಖುಷಿ ಆಯಿತು, ತುಂಬ ಹ್ಯಾಪಿನೇ ನನಗೆ. ಡ್ರೀಮ್ಸ್ ಕಮ್ಸ್ ಟ್ರೂ ಅಂತ ಹೇಳ್ತಾರಲ್ಲ, ಸೊ ಅದು ನನಗೆ ಈಗ ಫೀಲ್ ಆಯಿತು ಗೈಸ್. ನಿಮಗೂ ಯಾರಿಗಾದ್ರೂ ನನ್ನ ಥರನೇ ಮೆಂಟಾಲಿಟಿ ಅಂದರೆ, ನಮ್ಮ ಕಾರ್ ಬಂದಮೇಲೆ ನಾವು ಕಾರ್ ಕಲಿಬೇಕು ಅನ್ನೋದೇನಾದರೂ ನಿಮಗೂ ಆ ಥರ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನೀವು ಯಾವ ಥರ ಅಂತ. ಆದರೂ ಗೈಸ್ ಏನಪ್ಪ ಅಂದರೆ, ಸ್ವಲ್ಪ ಭಯನೇ ಆಗ್ತಾಯಿತ್ತು. ಯಾಕೆ ಅಂದರೆ, ನಾವು ಹೋಗುವಾಗ ನಾವು ಸರಿಯಾಗಿ ಹೋದ್ರೂ ಬರೋರು ಯಾವ ಥರ ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಭಯ ಇತ್ತು. ಆದ್ರೂ ಕೂಲಾಗಿ ಹಿಂದೆ ಮಕ್ಕಳು ಬೇರೆ ಇದ್ದರು. ಸೊ ಹಾಗಾಗಿ ಅವರೆಲ್ಲ ನನಗೆ ಅವರು ಕಂಫರ್ಟಬಲ್ ಆಗಿ ಕೂತ್ಕೋಬೇಕು. ಸೊ ಅವರೆಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದ್ರು. ಸೊ ಆದ್ದರಿಂದ ನೀಟಾಗಿ ಓಡಿಸ್ದೆ ಗೈಸ್. ಇದೆಲ್ಲ ನೆಕ್ಸ್ಟ್ ಡೇ ವೀಡಿಯೋಸ್. ಅಮ್ಮ ಅಜ್ಜಿ ಅವರೆಲ್ಲ ಮದುವೆ ಅಲ್ವಾ, ಸೊ ಹಾಗಾಗಿ ಅವರು ಖಾರದ ಪುಡಿ ಧನಿಯಾ ಪುಡಿಗೆ ಅಂತೆಲ್ಲ ಹೊರ್ಕೊಳ್ತಾ ಇದ್ರು. ಇದು ಬಂದು ನನ್ನ ಅಳಿಯನ ಬರ್ತ್ಡೇ ವ್ಲಾಗು. ಸೊ ನೆಕ್ಸ್ಟ್ ಡೇ ಇದು. ಸೊ ನೈಟ್ ಬರ್ತ್ಡೇ ಇತ್ತು. ಮಾರ್ನಿಂಗ್ ನನಗೆ ತುಂಬ ಕೆಲಸ ಇದ್ದಿರೋದು ವಿಶ್ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಸರ್ಪ್ರೈಸ್ ಆಗಿ ಅವನಿಗೆ ಕೇಕ್ ಎಲ್ಲ ತೊಗೊಂಡೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಮನೆಗೆ ಬಂದ್ವಿ. ಅವ್ನಿಗೆ ಏನಾದರೂ ಮಾತಾಡ್ಸಿ. ಗೈಸ್, ಈ ಮಕ್ಕಳು ಬರ್ತಡೇಗೆಲ್ಲ ಮಕ್ಕಳು ತೊಗೊಬರ್ತಾರಲ್ಲ ಗಿಫ್ಟಸ್ಸು, ತುಂಬ ಚೆನ್ನಾಗಿರುತ್ತೆ. ಸೊ ಇವಳು ನನ್ನ ಅಕ್ಕನ ಮಗಳು ಜಾನು ಅಂತ. ಸೊ ಇವರೆಲ್ಲ ಕೆಲವೊಂದು ಗಿಫ್ಟ್ ತೊಗೊಬಂದಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಲಾಸ್ಟಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಗೈಸ್ ನೋಡ್ತಾ ಇರ್ಬೋದು ಕೈ ಹೇಗಾಗಿದೆ ಅಂತ. ಸೊ ಈ ಥರ ಫುಲ್ಲು ನನಗೆ ಬಾಡಿ ಗಂದೆ ಥರ ಆಗಿತ್ತು. ಇಲ್ಲೆಲ್ಲ ಕೇಳಿದ್ದಕ್ಕೆ ಅಮ್ಮ ಆಗಿದೆ ಅಂತ ಹೇಳಿದ್ರು. ನನಗಂತೂ ನನ್ನ ಕೈ ಕಾಲು ನೋಡ್ಕೊಳಕ್ಕಾಗ್ತಿರಲಿಲ್ಲ, ಅಷ್ಟು ಭಯ ಆಗ್ತಿತ್ತು. ಅದಾದಮೇಲೆ ನಾವಿಲ್ಲಿ ಅಂತರ್ಗಟ್ಟೆ ಅಂತ ಒಂದು ಟೆಂಪಲ್ ಇದೆ, ತುಂಬ ಫೇಮಸ್ಸು. ಅಲ್ಲಿ ಹೋಗಿ ಅಲ್ಲೊಂದು ಗೋಣಿ ಮರದಮ್ಮ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ನಾವು ಮೀಸಲು ಪೂಜೆ ಎಲ್ಲ ಕೊಟ್ಟರೆ, ಸೊ ನಮಗೇನೇ ಇದ್ದರೂ ಆ ಥರ ಅಮ್ಮ ಎಲ್ಲ ಆಗಿದ್ರೆ ಅದನ್ನು ಅಂದರೆ ಹೋಗುತ್ತೆ ಅಂತ ಇಲ್ಲೆಲ್ಲ ನಂಬಿಕೆ. ಸೊ ಅದನ್ನೆಲ್ಲ ಮಾಡ್ತಾರೆ. ಸೊ ಇದು ದೊಡ್ಡಮ್ಮ ಟೆಂಪಲ್ ಅಂತ. ಇಲ್ಲಿ ವರ್ಷ ಜಾತ್ರೆ ಆಗುತ್ತೆ ಗೈಸ್, ತುಂಬ ಚೆನ್ನಾಗಿರುತ್ತೆ. ಈ ವರ್ಷ ಅಂದರೆ ಫೆಬ್ರವರಿ 4ನೇ ತಾರೀಕಿದೆ, ಅವತ್ತೇ ನನ್ನ ಅಣ್ಣಂದು ರಿಸೆಪ್ಷನ್ ಕೂಡ. ಬಟ್ ನಾವು ತುಂಬ ವರ್ಷ ಆಯಿತು ಹೋಗದೆ.
ಕುಂಟೆಗೆ ಬಂದು ನಿಲ್ಸ್ಬಿಡು. ಇವಾಗ ಬಂತ ಮತ್ ನನಗಳಲ್ಲ ಬಾಯ್ ಮಮ್ಮ ಹೋಗಿ ಬರ್ತೀವಿ. ಪೂಜೆ ಎಲ್ಲ ಮುಗೀತು. ಸೊ ನನಗೆ ಅಮ್ಮ ಥರ ಆಗಿಬಿಟ್ಟಿದೆ, ಫುಲ್ ಗಂದೆ. ಸೊ ನಿಮ್ಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಜಾತ್ರೆ ಆಗುತ್ತೆ. ಸೊ ಜಾತ್ರೆ ಟೈಮಲ್ಲಿ ನಾವು ಬರೋದಿಲ್ಲ, ಹಾಗಾಗಿ ಅಮ್ಮ ಇವಾಗಲೇ ಖಾರ ಮಂಡಕ್ಕಿ ತೊಗೊಳ್ತಾ ಇದ್ದಾರೆ. ಹಾಗೆ ತೋರಿಸ್ತೀನಿ. ಅಲ್ಲಿ ನೋಡಿ ಅವರಿಬ್ಬರು ಖಾರ ಮಂಡಕ್ಕಿ ತೊಗೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ತೇರು ಗೈಸ್, ತೇರು. ಇದು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಅಂತರಗಟ್ಟೆ ಜಾತ್ರೆ ಅಂತ ತುಂಬ ಫೇಮಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ. ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಅಂದರೆ ಫೆಬ್ರವರಿ 4ನೇ ತಾರೀಕಿದೆ. ಇಲ್ಲಿ ಯಾವುದ್ಯಾವುದೋ ಊರಿಂದ ತುಂಬ ಅಂದರೆ ಎತ್ತಿನ ಗಾಡಿ ಎಲ್ಲ ಹೂಡ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಜಾತ್ರೆನ. ನಾವು ಒಂದು 5 ಇಯರ್ಸ್ ಆಯಿತು ಅನಿಸುತ್ತೆ ಜಾತ್ರೆಗೆ ಬರ್ತೆ. ಸೊ ಇವಾಗ ನನಗೆ ಸ್ವಲ್ಪ ಅಮ್ಮ ಆಗಿರೋದ್ರಿಂದ ದೇವ್ರಿಗೆ ಇಲ್ಲಿ ಪೂಜೆ ಕೊಟ್ಟರೆ ಅಂದರೆ ಅದು ಹೋಗುತ್ತೆ ಅಂತ ನಂಬಿಕೆ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಪೂಜೆ ಎಲ್ಲ ಕೊಟ್ಟಾಗಿದೆ. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗ್ತಾ ಇಲ್ಲಿ ಅಣ್ಣನ ಮದುವೆ ಬೇರೆ ಅಲ್ವಾ, ಸೊ ಕಾರ್ಡೆಲ್ಲ ಕೊಟ್ಟಿದ್ದೀವಿ ಇಲ್ಲಿ. ದೆನ್ ಇವಾಗ ಅಮ್ಮನ ಟೀಚರ್ ಒಬ್ಬರಿದ್ದಾರೆ, ಸೊ ಅವ್ರಿಗೆ ಹೋಗಿ ಕಾರ್ಡ್ ಕೊಟ್ಟು ಅಲ್ಲಿಂದ ಇನ್ನೊಬ್ಬರು ಆಂಟಿ ಶಕ್ಕು ಆಂಟಿ ಅಂತ, ಸೊ ಅವ್ರಿಗೂ ಕಾರ್ಡ್ ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗಿ ಆಮೇಲೆ ಮನೆಗೆ ಹೋಗೋದು ಗಾಯ್ಸ್. ಇಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಸೊ ಅಲ್ಲಿ ನಮಗೆ ಒಂದು ನರಿಗೆ ಕಲ್ಲು ಅಂತ ಸಿಗುತ್ತೆ. ಸೊ ಅದ್ರದ್ದು ಒಂದು ಕಥೆನೇ ಇದೆ. ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ. ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಅದೇ ದಿನ ಏನಾಯಿತು ಅಂದರೆ ನೈಟು ಅಮ್ಮನ ಕಳಿಸಿದ್ವಿ ಪೂಜೆ ಮಾಡಿ ಎಳ್ನೀರಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನೀವು ಕೈ ತೋರಿಸ್ತೆ ಅಲ್ವಾ, ಸೊ ಅದು ಆ್ಯಕ್ಚುಲಿ ನನ್ನ ಕೈ ಮೊದಲು ಹೇಗಿತ್ತು ಆಮೇಲೆ ಹೇಗಾಯಿತು ಅನ್ನೋದು. ಸೊ ಇಲ್ಲಿನ ತುಂಬ ನಂಬಿಕೆ ವಾಡಿಕೆ ಇದೆಲ್ಲ. ನಮ್ಮ ಕಡೆ ಇದು ಕಡಲೆ ಗಿಡ ಬೆಳೀತಾರೆ, ತುಂಬ ಬೆಳೀತಾರೆ. ಸೊ ಈ ಟೈಮಲ್ಲಿ ಹಸಿ ಏನು ಕಡಲೆ ಗಿಡ ಬರುತ್ತೆ, ಸೊ ಅದನ್ನು ಚೆನ್ನಾಗಿ ತಿಂತೀವಿ. ಸೊ ಫಸ್ಟ್ ಟೈಮ್ ಅಂದರೆ ನನ್ನ ಹಸ್ಬೆಂಡ್ ಇಲ್ಲಿಗೆ ಬಂದಿದ್ರಲ್ವ, ಆ ಟೈಮಲ್ಲಿ ಇದು ಕಡಲೆ ಗಿಡ ತಿನ್ನೋದು ತೋರಿಸ್ತಾ ಇದ್ದೆ. ಸೊ ಅವ್ರಿಗೆ ಶಾಕು. ಅಂದರೆ ಬೆಂಗಳೂರು ಕಡೆ ನಾನು ಅಂದರೆ ಕಾಲೇಜಲ್ಲಿ ಓದುವಾಗ ನಾನು ಎಲ್ಲೋ ಕೆಲವೊಂದು ಟೈಮ್ ನೋಡಿದ್ದೆ ಅಷ್ಟೇ ಇದನ್ನೆಲ್ಲ ಮಾಡೋದು, ಅಂದರೆ ಮಾರೋದನ್ನು ಅಷ್ಟಾಗಿ ನಾನು ನೋಡಿರಲಿಲ್ಲ. ಸೊ ಇವಾಗ ಏನಪ್ಪ ಅಂದರೆ ಇಲ್ಲಿ ಸೀಸನ್ನು, ನನ್ನ ಹಸ್ಬೆಂಡ್ ಬಂದಾಗ ಇದನ್ನೆಲ್ಲ ತಿಂತಾರೆ ಅಂತ ಕೇಳೋರು. ಸೊ ಅವ್ರಿಗೆ ತಿಂದು ತೋರಿಸಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಇವಾಗ ಬೆಂಗಳೂರಲ್ಲಿ ನಾನು ರೀಸೆಂಟಾಗಿ ಕೂಡ ನೋಡಿದ್ದೆ ಕಡಲೆ ಗಿಡ ಮಾರೋದನ್ನು. ನಮ್ಮ ಅಮ್ಮಂಗೆ ಕೂಡ ಹೇಳಿದಾಗ ತಗೊಳ್ಳೋಣ ಅಂತ ಹೇಳಿದರು. ಬಟ್ ನಾವು ಮೂವ್ ಆಗ್ತಿರೋದ್ರಿಂದ, ಅಂದರೆ ಹೋಗುವಾಗ ಟ್ರಾವೆಲ್ ಮಾಡುವಾಗ ನೋಡೋದ್ರಿಂದ ಬೇಡ ಅಂತ ಸುಮ್ಮನಾದ್ವಿ ಶಾಪಿಂಗ್ ಟೈಮಲ್ಲಿ. ಸೊ ಇವಾಗ ಅಪ್ಪ ರಾಶಿ ತೊಗೊಂಡು ಬಂದಿದ್ದಾರೆ ತಿನ್ನಲಿಕ್ಕೆ ಅಂತ ತಿಂತಾ ಇದ್ದೀನಿ ಗೈಸ್. ನಿಮಗೂ ಈ ಥರ ಇಷ್ಟ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಎಸ್ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.